Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೂಪರ್ ಸಿಂಪಲ್ ಎಫೆಕ್ಟಿವ್ ಹೆಲ್ತ್ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಸೊ ಬೆಲ್ಲಿ ಫ್ಯಾಟ್. ಸೊ ಬೆಲ್ಲಿ ಫ್ಯಾಟ್ ಅನ್ನೋದು ಮೋಸ್ಟ್ ಕಾಮನ್ ಆಗೋಗಿದೆ ಇವಾಗ ಎಲ್ರಿಗೂ. ಸೊ ಚಿಕ್ಕ ಮಕ್ಳಿಗೂ ಬೆಲ್ಲಿ ಫ್ಯಾಟ್ ಬರ್ತಿದೆ ಓನ್ಲಿ ಬಿಕಾಸ್ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತ. ಆ್ಯಂಡ್ ಮೋರ್ ಓವರ್ ಕೂತಿ ಕೆಲಸ ಮಾಡೋದು. ಸೊ ಇದೆರಡರಿಂದ ನಮಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಆ್ಯಂಡ್ ನಾವು ತಿಂದಿದ್ದು ಜೀರ್ಣ ಆಗ್ತಿಲ್ಲ, ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ, ಆ್ಯಂಡ್ ಇನ್ಸುಲಿನ್ ಸರಿಗೆ ಪ್ರೊಡ್ಯೂಸ್ ಆಗ್ತಿಲ್ಲ. ಸೊ ಇದೆಲ್ಲ ಕಾರಣ ಇರುತ್ತೆ ಸೊ ಬೆಲ್ಲಿ ಫ್ಯಾಟಿಗೆ. ಸೊ ಹೇಗೆ ಬೆಲ್ಲಿ ಫ್ಯಾಟ್ನ ಕರಗಿಸೋದು ಅಂತಂದರೆ 2 ಸೂಪರ್ ಮ್ಯಾಜಿಕ್ ಡ್ರಿಂಕ್ ಇದೆ. ಸೊ ಇದನ್ನ ಎರಡನ್ನ ಹೇಳ್ತೀನಿ. ಸೊ ಅದನ್ನು ನೀವು ಯಾವುದಾದ್ರೂ ಒಂದನ್ನು ನೀವು ಅದನ್ನು ಫಾಲೋ ಮಾಡ್ಬೋದು, ಸೂಪರಾಗಿ ಎಫೆಕ್ಟಿವ್ ಆಗಿರುತ್ತೆ, ಸರಿನಾ. ಫಸ್ಟ್ ಡ್ರಿಂಕ್ ಯಾವುದಪ್ಪ ಅಂತಂದರೆ ಬೂತ್ ಕುಂಬಳಕಾಯಿ ಜ್ಯೂಸ್ ಇದೆ ಅಲ್ವಾ. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಇದು ವಂಡರ್ಸ್ ಆಗಿ ಅದನ್ನು ವಂಡರ್ಸ್ ಆಗಿ ಮಿರಾಕಲ್ ಆಗಿ ಅದನ್ನು ಎಫೆಕ್ಟಿವ್ನ ಕಾಣಿಸುತ್ತೆ. ಅದು ಎಂಟಿ ಸ್ಟಮಕಲ್ಲಿ ತೊಗೊಳೋದ್ರಿಂದ. ಸೊ ಒಂದು ಹಾಫ್ ನೀವು ತೊಗೊಳ್ಳಿ, ಅರ್ಧ ಕಟ್ ಮಾಡಿ ಅದನ್ನು ನೀಟಾಗಿ ಬೀಜ ಎಲ್ಲ ತೆಗೆದು ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿ ಎಂಟಿ ಸ್ಟಮಕ್ ಬೆಳಗ್ಗೆ ಕುಡಿಯೋದ್ರಿಂದ ಅದು ಕೂಡ ನೀಟಾಗಿ ನಮ್ಮ ಅನ್ವಾಂಟೆಡ್ ಟಾಕ್ಸಿಕ್ ಎಲ್ಲ ನೀಟಾಗಿ ಫ್ರೆಶ್ ಆಗುತ್ತೆ. ಆ್ಯಂಡ್ ನಮ್ಮ ಹೊಟ್ಟೆ ಯಾವಾಗ ಕ್ಲೀನಾಗಿರುತ್ತೆ ಆವಾಗ ನಮಗೆ ಯಾವುದೇ ರೀತಿ ಕಾಯಿಲೆನೂ ಬರೋದಿಲ್ಲ. ಆ್ಯಂಡ್ ಫ್ಲ್ಯಾಟ್ ಆಗೋ ಇರುತ್ತೆ. ಆ್ಯಂಡ್ ಬೊಜ್ಜನ್ನ ಕೂಡ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಸೂಪರ್ ಡ್ರಿಂಕ್ ಅಂತ ಹೇಳ್ಬೋದು. ಇನ್ನೊಂದು ಸೂಪರ್ ಡ್ರಿಂಕು, ಅದು ಕೂಡ ಸಿಕ್ಕಾಪಟ್ಟೆ ಎಫೆಕ್ಟಿವು, ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇದು ಪ್ರತಿದಿನ ನಾವು ರಾತ್ರಿ ಕುಡಿಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನೀಟಾಗಿ ಫ್ಲೆಶ್ ಔಟ್ ಆಗುತ್ತೆ. ನಮಗೆ ಹೆವಿ ಅಂತ ಅನಿಸಲ್ಲ. ಸೊ ಯೂಶಲಿ ನೋಡಿ, ನಾವು ಮಾರ್ನಿಂಗು ನಾವು ನೀಟಾಗಿ ಫ್ಲೆಶ್ ಔಟ್ ಆಗಿಲ್ಲ ಅಂತಂದರೆ, ಮೋಷನ್ಗೆ ಹೋಗಿಲ್ಲ ಅಂತಂದರೆ ದ ಹೋಲ್ ಡೇ ನಮಗೆ ಹೆವಿ ಅನಿಸ್ತಿರುತ್ತೆ ಬಾಡಿ. ನಮಗೆ ಏನು ಊಟ ಮಾಡಬೇಕು ಅಂತ ಅನಿಸಲ್ಲ. ಆ್ಯಂಡ್ ಹೊಟ್ಟೆನೂ ಹಸಿಯಲ್ಲ. ಸೊ ಏನೋ ಒಂಥರ ಇರುತ್ತೆ, ಆ ಡೇ ಎಲ್ಲ ಫುಲ್ ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಡೈಲಿ ರಾತ್ರಿ ಊಟ ಆದಮೇಲೆ ಸೊ ಈ ನೀರನ್ನ ಕುಡಿಯೋದ್ರಿಂದ ಸೊ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ, ಡೈಜೆಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸೆಕೆಂಡ್ ಡ್ರಿಂಕ್ ಯಾವುದಪ್ಪ ಅಂತಂದರೆ ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಒಂದು ಜೀರಾ ಮತ್ತು ಓಂಕಾಳು ಮತ್ತು ಅಜ್ವೈನ್, ಇದು 3 ಬೇಕಾಗುತ್ತೆ. ಎಲ್ಲನೂ ಒಂದೊಂದು ಸ್ಪೂನ್ ತೊಗೊಳ್ಳಿ. ಚೆನ್ನಾಗಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು. ಸೊ ಒಂದು ಹಾಫ್ ಗ್ಲಾಸಿಗೆ ಬರುತ್ತೆ ಅದು. ಅದನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬಾ ಎಫೆಕ್ಟಿವು, ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆ್ಯಂಡ್ ನಮ್ಮ ಹೊಟ್ಟೆನ ನೀಟಾಗಿ ಕ್ಲೀನ್ ಮಾಡುತ್ತೆ, ಬೆಳಗ್ಗೆ ಚೆನ್ನಾಗಿ ಮೋಷನ್ಗೆ ಹೋಗ್ತೀವಿ. ಸೊ ಇದಂತೂ ನಿಜವಾಗ್ಲೂ ಎರಡೂ ಕೂಡ ಮ್ಯಾಜಿಕ್ಕಾಗಿ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಓಕೆನಾ. ಸೊ ಒಂದಷ್ಟು ತಿಂಗಳು ಮಾಡಬೇಕಾಗತ್ತೆ, ಒಂದು 3 ಮಂತ್ಸ್ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಆವಾಗ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಓಕೆನಾ. ಆ್ಯಂಡ್ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಎಸ್, ಜೀರಾ ಓಂಕಾಳು ಸ್ವಲ್ಪ ಹೀಟು. ಸೊ ಅದು ತಕ್ಕನಂಗೆ ನೀವು ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಕುಡಿಯೋದಾಗಿರಲಿ, ಎಳ್ನೀರನ್ನ ಕುಡಿಯೋದಾಗಿರಲಿ, ಅಥವಾ ಲೆಮನ್ ಜ್ಯೂಸನ್ನ ಕುಡಿಯೋದಾಗಿರಲಿ, ಆಲ್ಟರ್ನೇಟ್ನ ನೀವು ನೋಡ್ಕೊಳ್ಳಿ. ಬಟ್ ಎರಡು ಜ್ಯೂಸೂ ಸಿಕ್ಕಾಪಟ್ಟೆ ಎಫೆಕ್ಟಿವ್. ಒಂದು ಬೆಳಗ್ಗೆ ಕುಡೀರಿ, ಒಂದು ರಾತ್ರಿ ಕುಡೀರಿ. ಇಲ್ಲ ನಿಮಗೆ ಯಾವುದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ಕುಡಿಬೋದು, ಇಲ್ಲ ಎರಡನ್ನೂ ಕುಡಿಬೋದು. ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ. ಆ್ಯಂಡ್ ಬೆಲಿ ಫ್ಯಾಟ್ ಕರಗೋದಕ್ಕೆ ಒಂದು ಒಳ್ಳೆ ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆರಾಮಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಟ್ರೈ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಂಪಾರ್ಟೆಂಟ್ ಇದೆ, ನೆಸೆಸಿಟಿ ಇದೆ ಅಂತಂದರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಆ್ಯಂಡ್ ನಿಮ್ಮ ರಿಸಲ್ಟ್ಸ್ನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.